ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನುಗ್ಗೆ ಸೊಪ್ಪಿನ ಫ್ರೈ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಬಿಸಿ ರೊಟ್ಟಿಗೆ ಮತ್ತು ಅಕ್ಕಿ ರೊಟ್ಟಿಗೆ ಚಪಾತಿಗೂ ಯೂಸ್ ಮಾಡ್ಬೋದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪು ಎಳೆದಿದ್ರೇ ಚೆನ್ನಾಗಿರುತ್ತೆ. ಎಳೆ ಕುಡಿನೂ ತೊಗೋಬೋದು, ಅಥವಾ ಈ ಥರ ಎಲೆಗಳನ್ನ ನಾವು ನುಗ್ಗೆ ಸೊಪ್ಪು ಏನಾದರೂ ಎಲೆಗಳನ್ನ ತೆಗೆದಿಟ್ಕೊಳ್ಬೇಕು. ಈ ಕಡಿ ಮಾಡಲಿಕ್ಕಾಗಲ್ಲ, ಕಡಿ ತಿನ್ಲಿಕ್ಕೂ ಆಗಲ್ಲ ಮತ್ತು ಕೈ ಆಗತ್ತೆ ಅಂಥೇಳಿ ನಾವು ಎಳೆ ಎಲೆಗಳನ್ನಷ್ಟೇ ನಾವು ಯೂಸ್ ಮಾಡಬೇಕು. ಎಲೆಗಳನ್ನ ಈ ಥರ ನಾವು ಬಿಡಿಸಿಟ್ಕೊಳ್ಬೇಕು ನೋಡಿ. ನಾನೀಗ ಎಲ್ಲ ನುಗ್ಗೆ ಸೊಪ್ಪಿನ ಎಲೆಗಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ಇದು ರೆಡಿಯಾಗಿದೆ. ಈಗ ನೋಡಿ, ಈ ಥರ ನಾವು ಇದನ್ನು ಎಲೆಗಳನ್ನ ಬಿಡಿಸಿಟ್ಕೊಳ್ಬೇಕು. ಇದನ್ನು ನಾವು ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿನೂ ಬಿಡಿಸಿಟ್ಕೊಳ್ಬೋದು, ಅಥವಾ ಸಾಯಂಕಾಲ ಮಾಡ್ತೀವಿ ಅಂದರೆ ನಾವು ಬೆಳಗ್ಗೆ ಬಿಡಿಸಿಟ್ಕೊಳ್ಬೋದು ನೋಡಿ. ಇದೊಂದು ರೆಡಿ ಇತ್ತಂದರೆ ನಾವು ಪಟಾಪಟ್ ಅಂತ 10 ಮಿನಿಟದಲ್ಲಿ ನುಗ್ಗೆ ಸೊಪ್ಪಿನ ಫ್ರೈ ಮಾಡ್ಕೊಳ್ಬೋದು. ಇದನ್ನು 2ರಿಂದ 3 ಸಲ ಆದರೂ ತೊಳಿಬೇಕು. ಇದರಲ್ಲಿ ಸಣ್ಣ ಕಪ್ಪು ಹುಳ ಇರತ್ತೆ ಅಂಥೇಳಿ ಇದನ್ನು ನೋಡ್ಕೊಂಡು ಕ್ಲೀನಂಗೆ ಮಾಡ್ಕೊಂಡು 2 ಸಲ ತೊಳೆದಿಟ್ಕೊಳ್ಬೇಕು ನೋಡಿ. ಈ ನುಗ್ಗೆ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು, BP ಶುಗರ್ ಇದ್ದವ್ರಿಗೂ ಒಳ್ಳೆಯದು ನೋಡಿ. ಇದು ರಕ್ತ ಕಡಿಮೆ ಇದ್ದವ್ರಿಗೂ ಚಲೋ, ಆಮೇಲೆ ಇದು ಕ್ಯಾಲ್ಸಿಯಂ ಕಡಿಮೆ ಇದ್ದವ್ರಿಗೂ ಒಳ್ಳೇದು ನೋಡಿ. ಈಗ ಇದನ್ನು 2ರಿಂದ 3 ಸಲ ನಾನು ತೊಳೆದಿದ್ದೀನಿ. ಸ್ವಲ್ಪ ಮಣ್ಣದು ಇರತ್ತೆ ಅಂಥೇಳಿ ನಾವು ನೀಟಂಗೆ 2ರಿಂದ 3 ಸಲ ತೊಳೆದು ನಾವು ಇದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ನೋಡಿ. ಸ್ವಲ್ಪ ಆರ್ಲಿಕ್ಕೆ ಇಟ್ಕೊಳ್ಬೇಕು ನೋಡಿ. ನಾನೀಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಈಗ ನೋಡಿ, ಈ ಥರ ಕ್ಲೀನಂಗೆ ತೊಳಿಬೇಕು. ಇಲ್ಲದಿದ್ದರೆ ಕಪ್ಪನ್ನು ಹುಳ ಇರತ್ತೆ ಅಂಥೇಳಿ 2ರಿಂದ ಸಲ ತೊಳಿಬೇಕು. ಈ ನುಗ್ಗೆ ಸೊಪ್ಪಿಗೆ ನಾನಿಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ. ನನ್ನ ಕಡೆ ಹಸಿರು ಮೆಣಸಿನ್ಕಾಯಿ ಇರಲಿಲ್ಲ ಅಂತೇಳಿ ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಬೇಗನೂ ಫ್ರೈ ಆಗುತ್ತೆ ಅಂಥೇಳಿ ನಾನು ಈ ಥರ, ನಿಮಗೆ ಯಾವ ಥರ ಬೇಕೋ ಆ ಥರ ರಫಾಗಿ ಕಟ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಇದೆಲ್ಲ ರೆಡಿಯಾಗಿದೆ ಈರುಳ್ಳಿ. ಈಗ ನಾವು ಇದನ್ನು ಹಸಿ ಖಾರ ಒಂದು ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ತೊಗೊಂಡಿದ್ದೀನಿ. ಮಿಕ್ಸಿಗೆ ನೀವು ಹಸಿರು ಮೆಣಸಿನ್ಕಾಯಿ ಇದ್ದರೆ ಹಸಿರು ಮೆಣಸಿನ್ಕಾಯಿನೂ ಹಾಕೋಬೋದು. ಸ್ವಲ್ಪ ಜೀರಿಗೆ ಮತ್ತು ಒಂದು ಖಾರಕ್ಕೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ. ನಾನಿಲ್ಲಿ 5ರಿಂದ 6 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಮಳೆಗಾಲ ದಿನಕ್ಕೂ ಒಳ್ಳೆಯದು, ಈ ಚಳಿ ದಿನಕ್ಕೆ ಈ ನುಗ್ಗೆಕಾಯಿ ಸೊಪ್ಪು ಆರೋಗ್ಯಕ್ಕೂ ಒಳ್ಳೇದು ನೋಡಿ. ಈಗ ಇದನ್ನು ನಾನು ಹಸಿ ಖಾರ ಮಾಡ್ಕೊಂಬಂದಿದ್ದೀನಿ. ಈ ಥರ ತರಿಯಾಗಿ ರುಬ್ಕೊಂಬಂದರೆ ಸಾಕು. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಕಡೆ ರೊಟ್ಟಿ ಮಾಡ್ಕೊಡ್ಕ ಈಗ ಪಲ್ಯನೂ ಫ್ರೈ ಆಗುತ್ತೆ ನೋಡಿ. ನಾನಿಲ್ಲಿ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಈ ಈರುಳ್ಳಿ ಹಾಕೊಂಡೀಗ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮತ್ತು ಕೆಂಪಗಾಗುವವರೆಗೂ ಇದನ್ನು ನಾವು ಫ್ರೈ ಮಾಡಬೇಕು ನೋಡಿ. ಈ ಥರ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡಾದ ಬಳಿಕ ಇದಕ್ಕೆ ನಾನು ಹಸಿ ಖಾರ ಹಾಕ್ಕೊಳ್ತೀನಿ ನೋಡಿ. ಆ ಕಡೆ ನಾನು ರೊಟ್ಟಿಗೆ ನೀರನ್ನು ಹಾಕ್ಕೊಂಡಿದ್ದೀನಿ. ಒಂದು ಪಟಾಪಟ್ ಅಂತ 10 ಮಿನಿಟದಲ್ಲಿ ನಾವು ಏನಾದ್ರು ಸೊಪ್ಪು ಕ್ಲೀನ್ ಮಾಡಿ ಇಟ್ಕೊಂಡ್ರೆ 10 ಮಿನಿಟದಲ್ಲಿ ನಾವು ಇದನ್ನು ಪಲ್ಯನ ನುಗ್ಗೆ ಸೊಪ್ಪಿನ ಫ್ರೈನ ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾನು ಹಸಿ ಖಾರನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಆ ಕಡೆ ರೊಟ್ಟಿ ಹಿಟ್ಟು ರೆಡಿಯಾಗಿದೆ ನೋಡಿ. ಇದು ಈಗ ಇದಕ್ಕೆ ನಾನು ಹಸಿ ಖಾರ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು, ಅಥವಾ ಕೆಂಪು ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು. ಬೇಕಾದ್ರೆ ನಿಮಗೆ ಯಾರಾದರೂ ಖಾರ ತಿನ್ನದೇ ಇದ್ದವರು ಕೆಂಪು ಖಾರದ ಪುಡಿನೂ ಯೂಸ್ ಮಾಡ್ಕೊಳ್ಬೋದು ನೋಡಿ. ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಘಾಟ್ ಹೋಗ್ಲಿ ಅಂಥೇಳಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನುಗ್ಗೆ ಸೊಪ್ಪು ಹಾಕ್ಕೊಂಡು ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಮಧ್ಯಮ ಉರಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಕೈನೂ ಆಗಲ್ಲ ನೋಡಿ. ಎಲೆ ಇರಬೇಕು ಅಂದ್ರೇ ರುಚಿ ಇರತ್ತೆ, ಮತ್ತು ಕೈನೂ ಬರಲ್ಲ. ಈಗಿದ ಮಧ್ಯಮ ಉರಿ ಇಟ್ಕೊಂಡು ನಾನು 3ರಿಂದ 4 ಮಿನಿಟ್ ಆದರೂ ಫ್ರೈ ಮಾಡಬೇಕು. ಮುಚ್ಚಬೇಡಿ, ಕೈ ಆಗತ್ತೆ ನೋಡಿ. ಇದೇ ಥರ ಓಪನ್ ಆಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ಸೊಪ್ಪು ಇಷ್ಟೊಂದು ಕಾಣ್ತಾ ಇದೆ. ಈಗ ಫ್ರೈ ಆದಮೇಲೆ ನೋಡಿ ಸ್ವಲ್ಪ ಕಾಣತ್ತೆ. ಈ ನುಗ್ಗೆ ಸೊಪ್ಪು ಎಷ್ಟು ಫ್ರೈ ಆದಮೇಲೆ ಇಷ್ಟು ಕಾಣತ್ತೆ. ಇಬ್ಬರಿಗಾಗುವಷ್ಟೇ ಆಗಿದೆ ನೋಡಿ. ಇದು ಈ ನುಗ್ಗೆ ಸೊಪ್ಪಿನ ಫ್ರೈ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಬಿಸಿ ರೊಟ್ಟಿಗಂತೂ ಸೂಪರ್ ಆಗಿದೆ ನೋಡಿ. ಈಗ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರು ಮತ್ತು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಸಿ ಖಾರಕ್ಕೂ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿ ಆಗಿದೆ ಅಂಥೇಳಿ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದು ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇದು ಮೆತ್ತಗೂ ಆಗಿದೆ ಮತ್ತು ಫ್ರೈಯೂ ಆಗಿದೆ.
ಈಗ ಇದಕ್ಕೆ ನಾನು ಇಲ್ಲಿ ಮೊಟ್ಟೆನ ತೊಗೊಂಡಿದ್ದೀನಿ, 2 ಮೊಟ್ಟೆನ ನಾನಿಲ್ಲಿ 3ರಿಂದ 4 ಜನಕ್ಕೆ ಆಗೋಟ್ಟು ಮಾಡ್ತಾಯಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಮೊಟ್ಟೆನ ಹಾಕ್ಕೊಳ್ಬೋದು ನೀವು, ಅಥವಾ ಯಾರು ಮೊಟ್ಟೆಗೆ ಇಷ್ಟಪಡದೇ ಇದ್ದವರು ಹಸಿ ಕೊಬ್ಬರಿ ತುರಿ ಅಥವಾ ಬೇಳೆನ ಬೇಯಿಸ್ಕೊಂಡು ಹಾಕೋಬೋದು ನೋಡಿ. ಇಲ್ದಿದ್ರೆ 1 ಸ್ಪೂನ್ ಕಡಲೆ ಹಿಟ್ಟನ್ನು ನೀರಲ್ಲಿ ಕಲಿಸಿ ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಮೊಟ್ಟೆನ ತೊಗೊಂಡಿದ್ದೀನಿ ನೋಡಿ. ಈಗ ಇದಕ್ಕೆ ನಾನು ಈಗ ನೋಡಿ ಮಧ್ಯಮ ಉರಿ ಇಟ್ಕೊಳ್ಳಿ, ಅಂದ್ರೇ ಫ್ರೈ ಚೆನ್ನಾಗಾಗತ್ತೆ, ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಈಗ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು 1 ಮಿನಿಟ್ ಮಧ್ಯಮ ಉರಿ ಇಟ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಬದಿಗೂ ನುಗ್ಗೆ ಸೊಪ್ಪಿಗೂ ಮತ್ತು ಮೊಟ್ಟೆ 2 ಮಿಕ್ಸ್ ಆಗುವವರೆಗೂ ನಾವು ಈ ಥರ ನುಗ್ಗೆ ಸೊಪ್ಪಿನ ಮಿಕ್ಸ್ ಮಾಡಬೇಕು ನೋಡಿ. ಒಂದೇ 1 ಮಿನಿಟ್ ನಾವು ಈ ಥರ ಮಧ್ಯಮ ಉರಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಬಿಸಿ ಬಿಸಿಯಾದ ರುಚಿಯಾದ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಫ್ರೈ ರೆಡಿ ನೋಡಿ. ಆ ಕಡೆ ರೊಟ್ಟಿನೂ ರೆಡಿಯಾಗಿದೆ. ರೊಟ್ಟಿ ರೆಡಿ ಮಾಡಿಬಿಡ್ಕೊಳ್ಳೋಣ, ಈ ಕಡೆ ಪಲ್ಯನೂ ರೆಡಿಯಾಗಿದೆ ನೋಡಿ. ಇದನ್ನು ಅಕ್ಕಿ ರೊಟ್ಟಿಗೆ, ಚಪಾತಿಗೆ ಅಥವಾ ಜೋಳದ ರೊಟ್ಟಿಗೂ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಬಿಸಿ ರೊಟ್ಟಿಗೆ ಮಾಡಿದ್ದೀನಿ. ಇದನ್ನು ಮುಂಜಾನೆ 1 ತಿಂದ್ರೆ ಹೊಟ್ಟೆ ಅಷ್ಟು ತುಂಬಿಬಿಡುತ್ತೆ ನೋಡಿ. 1 ರೊಟ್ಟಿ ತಿಂದವರು 2 ರೊಟ್ಟಿ ತಿಂತೀರಾ, ಅಷ್ಟು ಚೆನ್ನಾಗಿ ಪಲ್ಯ ಬಂದಿದೆ. ಫ್ರೈ ನುಗ್ಗೆ ಸೊಪ್ಪಿನ ಫ್ರೈ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ನುಗ್ಗೆ ಸೊಪ್ಪಿನ ಫ್ರೈ ರೆಡಿ ನೋಡಿ. ರೊಟ್ಟಿಗೂ ಮಾಡ್ಕೋಬೋದು. ನಿಮಗೆ ರೊಟ್ಟಿ ಮಾಡ್ಲಿಕ್ಕೆ ಬರದೇ ಇದ್ದವರು ಚಪಾತಿ ಜೊತೆನೂ ನೀವು ತಿನ್ಬೋದು. ಚಪಾತಿ ಬರದೇ ಇದ್ದವರು ಅಕ್ಕಿ ರೊಟ್ಟಿ ಮಾಡ್ತಾನಂದವರು ಅಕ್ಕಿ ರೊಟ್ಟಿಗೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ. ಬಿಸಿ ಬಿಸಿ ರೊಟ್ಟಿ ಜೊತೆಗೆ ನುಗ್ಗೆ ಸೊಪ್ಪಿನ ಫ್ರೈ ರೆಡಿ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿದೆ. 10 ಮಿನಿಟದಲ್ಲಿ ಮಾಡ್ಕೊಳ್ಬೋದು. ಈ ಕಡೆ ರೊಟ್ಟಿ ಮಾಡಿಬಿಡ್ಕ ಆ ಕಡೆ ಪಲ್ಯನೂ ಆಗಿರುತ್ತೆ. ಥ್ಯಾಂಕ್ ಯು.